Morning students. Today we are going to discuss about the key issues of rural development. ನಿಮಗೆ 4 ಮಾರ್ಕ್ಸ್ ಕೇಳ್ತಾರೆ. Explain the key issues of rural development or what are the important points of rural development ಅಂತ ಕೇಳ್ತಾರೆ. ಅದನ್ನ ನಾವು ಯಾವ ತರ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನು ತಿಳ್ಕೋಬೇಕು. ಗ್ರಾಮೀಣಾಭಿವೃದ್ಧಿ ಅಂದರೆ ಏನು? ದಿ ಪ್ರೋಸೆಸ್ ಆಫ್ ಇಂಪ್ರೂವಿಂಗ್ ದ ಸೋಶಿಯೋ ಎಕನಾಮಿಕ್ ಲೈಫ್ ಆಫ್ ರೂರಲ್ ಪೀಪಲ್ ಬೈ ಪ್ರೊವೈಡಿಂಗ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಎನೇಬಲ್ ದೆಮ್ ಟು ಎಂಗೇಜ್ ಇನ್ ದ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. Rural development refers to the process of improving the socio-economic life of rural people by providing the basic infrastructure facilities which enable them to engage in productive activities. What are the important points of rural development? The following are the some important points of rural development. They are ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್, ಮಾನವನ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವುದು. ರೂರಲ್ ಡೆವಲಪ್ಮೆಂಟ್ ಅಂದರೆ ಮೊದಲನೇ ಮುಖ್ಯವಾದಂತಹ ಪಾಯಿಂಟ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಹ್ಯೂಮನ್ ರಿಸೋರ್ಸ್ ಅನ್ನು ಡೆವಲಪ್ಮೆಂಟ್ ಮಾಡತಕ್ಕಂಥದ್ದು. ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳನ್ನು ಜಾರಿಗೆ ತರತಕ್ಕಂಥದ್ದು. ರಿಮೂವಲ್ ಆಫ್ ಪಾವರ್ಟಿ, ಬಡತನವನ್ನು ಹೋಗಲಾಡಿಸತಕ್ಕಂಥದ್ದು. ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು, ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು. ಇವು ಗ್ರಾಮೀಣಾಭಿವೃದ್ಧಿಯ ಮುಖ್ಯ ಅಂಶಗಳು. ಈ ಐದನ್ನು ಒಂದು ಗವರ್ನಮೆಂಟ್ ಇದು ಐದನ್ನು ಸೆಟ್ರೇಟ್ ಮಾಡಿಬಿಟ್ರೆ, ಈ ಐದನ್ನು ಡೆವಲಪ್ಮೆಂಟ್ ಮಾಡಿಬಿಟ್ರೆ ರೂರಲ್ ಏರಿಯಾಸ್ ಡೆವಲಪ್ ಆಗುತ್ತೆ. ಒಂದನೇ ಜಾಗದಲ್ಲಿ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್. Human resources can be developed by providing proper education, training and proper facilities for their development of skill, knowledge, experience, etc. In order to do this, the government has established schools, colleges, hospitals, training centers, etc. all over the country, especially in rural areas. Then human resources can be developed. That means the human resources are converted into the productive resources. ಅಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಭಿವೃದ್ಧಿ ಮಾಡೋದಂದ್ರೆ ಮಾನವರನ್ನ, ಅಲ್ಲಿರ್ತಕ್ಕಂಥ ಅನಕ್ಷರಸ್ಥರನ್ನ ಅವರನ್ನ ವಿದ್ಯಾವಂತರನ್ನಾಗಿ ಮಾಡುವುದು, ಬುದ್ಧಿವಂತರನ್ನಾಗಿ ಮಾಡ್ತಕ್ಕಂಥದ್ದು, ತರಬೇತಿ ಹೊಂದಿರತಕ್ಕಂಥ ತರಬೇತಿದಾರರನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಅನುಭವಿಗಳಾಗಿ ಕೌಶಲ್ಯವಂತರಾಗಿ ಪರಿವರ್ತನೆ ಮಾಡುವುದಕ್ಕೋಸ್ಕರ ಸರ್ಕಾರ ಏನು ಮಾಡಬೇಕಂದ್ರೆ ಶಾಲಾ ಕಟ್ಟಡಗಳು, ಆಸ್ಪತ್ರೆಗಳು, ತರಬೇತಿ ಕೇಂದ್ರಗಳು, ಇನ್ನಿತರ ಸೌಲಭ್ಯಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸುವುದರ ಮುಖಾಂತರ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅನ್ನು ಮಾಡಬಹುದು. ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಇದು ಮಾಡಿದ್ರೆ ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ. ಫಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ವಿದ್ಯಾಭ್ಯಾಸ, ಆರೋಗ್ಯ, ನೈರ್ಮಲ್ಯ, ತರಬೇತಿ ಇವುಗಳನ್ನೆಲ್ಲ ಇವುಗಳನ್ನೆಲ್ಲ ಕೊಡ್ತಕ್ಕಂಥ ಒಂದು ಸೌಲಭ್ಯವನ್ನು ಮಾಡಬೇಕು. ಆವಾಗ ಹ್ಯೂಮನ್ ರಿಸೋರ್ಸ್ ಡೆವಲಪ್ ಆಗುತ್ತೆ ಅಂತ. ನೆಕ್ಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಇನ್ ಇಂಡಿಯಾ, land resources, land assets ಅಥವಾ land is not equally distributed among the people. In India, land is not equally distributed among the people. Then in rural areas, most of the population are always live in the poor, always live in below poverty line because of lack of sufficient land for the cultivation. And in rural areas, many people always live in below poverty because of their slaverism. And because if they are not having any land,
they always continue in the labor, either agriculture labor or daily wage labor. When government has take the severe steps for equal distribution of land to all the people in rural areas, then rural people also get the income, they are also developed. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಈ ಜಮೀನು ಅನ್ನುವುದು ಸಮಾನವಾಗಿ ಹಂಚಿಕೆಯಾಗಿಲ್ಲ. ಕೆಲವರಿಗೆ ಜಮೀನು ಹೆಚ್ಚಾಗಿರ್ತದೆ, ಕೆಲವರಿಗೆ ಜಮೀನೇ ಇರುವುದಿಲ್ಲ, ಇನ್ನು ಕೆಲವರಿಗೆ ಕಡಿಮೆ ಇರ್ತದೆ, ಅದು ಸಾಕಾಗುವುದಿಲ್ಲ. ಈ ತರ ಪರಿಸ್ಥಿತಿ ಇದ್ದಾಗ ಗ್ರಾಮೀಣ ಭಾಗದಲ್ಲಿ ಜನರು ಕೂಲಿಯನ್ನೇ ಮಾಡ್ಕೊಂಡು ಬದುಕಬೇಕಾಗುತ್ತೆ, ಅಥವಾ ಇನ್ನೊಬ್ಬರ ಜಮೀನಲ್ಲಿ ವ್ಯವಸಾಯವನ್ನ ಗೇಣಿಗೆ ಅಥವಾ ಕೌಲಿಗೆ ಮಾಡಬೇಕಾಗುತ್ತೆ. ಈ ಪರಿಸ್ಥಿತಿ ಇರುವಾಗ ಗ್ರಾಮೀಣ ಅಭಿವೃದ್ಧಿ ಆಗುವುದಿಲ್ಲ, ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಗುವುದಿಲ್ಲ. ಅದರಿಂದ ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಏನ್ ರಿಫಾರ್ಮ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಈಕ್ವಲಿ ಅಮಾಂಗ್ ದ ಪೀಪಲ್ ಆಫ್ ದ ಸೊಸೈಟಿ ಅಂತ. ಡಿಸ್ಟ್ರಿಬ್ಯೂಷನ್ ಆಫ್ ದ ಟೋಟಲ್ ಲ್ಯಾಂಡ್ ಈಕ್ವಲಿ ಅಮಾಂಗ್ ದ ಪೀಪಲ್ ಆಫ್ ದ ಸೊಸೈಟಿ ಅಂದ್ರೆ ಒಟ್ಟು ಜಮೀನನ್ನ ನಮ್ಮ ದೇಶದ ಜನರ ಮಧ್ಯೆ ಸಮಾನವಾಗಿ ಹಂಚಿಕೆ ಮಾಡಿಬಿಡುವುದು, ಅದನ್ನ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕರಿತೀವಿ, ಭೂ ಸುಧಾರಣೆ ತರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ರಿಮೂವಲ್ ಆಫ್ ಪವರ್ಟಿ, ಬಡತನವನ್ನ ಹೋಗಲಾಡಿಸುವುದು. ಹೌ ಟು ರಿಮೂವ್ ದ ಪವರ್ಟಿ ಇನ್ ರೂರಲ್ ಏರಿಯಾಸ್? ಬೈ ಇಂಪ್ಲಿಮೆಂಟಿಂಗ್ ಪವರ್ಟಿ ಅಲಿವೇಶನ್ ಪ್ರೋಗ್ರಾಮ್ಸ್. By implementing poverty alleviation programs, by providing income generating assets, wage employment, income generating assets, wage employment activities, through bank loans and other financial assistance, government has removed the poverty, then rural areas are definitely developed as equal to the urban areas. Andre ರಿಮೂವಲ್ ಆಫ್ ಪವರ್ಟಿ, ಬಡತನವನ್ನು ಯಾವ ತರ ರಿಮೂವ್ ಮಾಡ್ತೀವಿ ನೀವು? ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರುವುದರ ಮುಖಾಂತರ. ಹೌ ಟು ರಿಮೂವ್ ದ ಪವರ್ಟಿ? ಪವರ್ಟಿ ಕ್ಯಾನ್ ಬಿ ರಿಮೂವ್ಡ್ ಬೈ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಪವರ್ಟಿ ಅಲಿವೇಶನ್ ಪ್ರೋಗ್ರಾಮ್ಸ್ ಅಂಡ್ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್, ಇನ್ಕಮ್ ಜನರೇಟಿಂಗ್ ಅಸೆಟ್ಸ್, ಬ್ಯಾಂಕ್ ಲೋನ್ಸ್, ಸಬ್ಸಿಡೀಸ್ and other financial assistance to the poor people. ಬಡವರಿಗೆ ಹಣಕಾಸಿನ ನೆರವು, ಬ್ಯಾಂಕಿನ ಸಾಲ, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು, ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಬಡತನವನ್ನು ಹೋಗಲಾಡಿಸಿದರೆ ಅವಾಗ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. ಏನಾಗುತ್ತೆ? ರೂರಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವುದು. The government undertake the work of development of infrastructure facilities like roads, irrigation facilities, power facilities, education institutions, hospitals, training centers, agriculture markets and other agriculture allied activities, etc. infrastructure facilities which are supported to agriculture, which are supported to small scale industry, which are supported to education, which are supported to maintain the good health. Such facilities have been developed by the government, then rural areas are definitely developed as equal to the urban areas. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಇದು ಮುಖ್ಯವಾದಂತಹ ಒಂದು ಗುರಿನೇ. ಗ್ರಾಮೀಣ ಅಭಿವೃದ್ಧಿಯ ಮುಖ್ಯವಾದಂತಹ ಗುರಿ ಯಾವುದಂದ್ರೆ ಮೂಲಭೂತ ಸೌಕರ್ಯಗಳು. ಏನು ಮೂಲಭೂತ ಸೌಕರ್ಯಗಳಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ರಸ್ತೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ಒಳಚರಂಡಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಕುಡಿಯುವ ನೀರಿನ ಸೌಲಭ್ಯಗಳು, ವಿದ್ಯುತ್ ಶಕ್ತಿ, ವಸತಿ, ಶಿಕ್ಷಣ, ಆರೋಗ್ಯ, ತರಬೇತಿ, ಇವುಗಳೆಲ್ಲವನ್ನೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಿದ್ರೆ ಏನಾಗುತ್ತೆ? ಗ್ರಾಮೀಣಾಭಿವೃದ್ಧಿ ಆಗುತ್ತೆ. ಏನು ಹಳ್ಳಿಗಳಲ್ಲಿ ಒಂದು ಬ್ಯಾಂಕು, ಒಂದು ಹಾಸ್ಪಿಟಲ್ಲು, ಒಂದು ಕಾಲೇಜು, ಒಂದು ಟೆಲಿಫೋನ್ ಸರ್ವಿಸ್ ಸೆಂಟರು, ಒಂದು ನೆಮ್ಮದಿ ಕೇಂದ್ರ, ಒಂದು ನಾಡ ಕಚೇರಿ,
ಈ ಥರ ಎಲ್ಲವೂ ಕೂಡ ಒಂದು ಸ್ಥಳದಲ್ಲಿ ಅಭಿವೃದ್ಧಿಯಾದರೆ, ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಇವುಗಳೆಲ್ಲವೂ ಕೂಡ ಅಭಿವೃದ್ಧಿಯಾದರೆ ಅದು ನಗರವಾಗಿ ಅಥವಾ ಟೌನ್ ಆಗಿ ಪರಿವರ್ತನೆ ಆಗ್ತದೆ. ಅದರಿಂದ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್, employment generation. In order to develop the rural areas, the government has generated the employment opportunities. How to generate the employment opportunities? By encouraging the small scale industries and cottage industries in rural areas, and also by encouraging the agriculture and allied activities like dairy, poultry, fishery, sericulture, horticulture, floriculture, etc. Rearing, cattle rearing, goat rearing, sheep rearing, etc. By promoting the people to engage in such activities, because these activities absorb more labor force, they will get the permanent employment. In this way, the government generate the employment opportunities in rural areas. Definitely, rural areas are developed. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದರ ಮುಖಾಂತರ ಕೆಲವೊಂದಿಷ್ಟು ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥದ್ದು. ಇನ್ನೊಂದು, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಾದಂತಹ ಡೈರಿ ನಡೆಸುವುದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಕ್ಕಂಥದ್ದು, ಪೌಲ್ಟ್ರಿ ನಡೆಸುವುದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಕ್ಕಂಥದ್ದು, ಸಿರಿಕಲ್ಚರ್ ರೇಷ್ಮೆ ಸಾಕಾಣಿಕೆ, ಹಾರ್ಟಿಕಲ್ಚರ್ ತೋಟಗಾರಿಕೆ, ಫ್ಲೋರಿಕಲ್ಚರ್ ಮಣ್ಣಿ ಬೇಸಾಯ, ಈ ಥರ ಅನೇಕ ರೀತಿಯಾದಂತಹ ವ್ಯವಸಾಯ ಕ್ರಮಗಳು, ಇವುಗಳಿಗೆ ಉತ್ತೇಜನ ಕೊಡುವುದರ ಮುಖಾಂತರ by supporting the government as giving the support, financial subsidy and financial assistance to the people, those who are engaged in such activities, then some extent of unemployment problem should be solved in rural areas. ಒಂದಷ್ಟು ಪ್ರಮಾಣದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುತ್ತದೆ. ಏನು, ಸೀಮೆ ಹಸುಗಳು ಮೇಯಿಸುವುದಕ್ಕೆ ಲೋನ್ ಕೊಡ್ತಕ್ಕಂಥದ್ದು, ಕುರಿ ಮೇಯಿಸುವುದಕ್ಕೆ ಲೋನ್ ಕೊಡ್ತಕ್ಕಂಥದ್ದು, ಹಂದಿ ಮೇಯಿಸುವುದಕ್ಕೆ ಲೋನ್ ಕೊಡ್ತಕ್ಕಂಥದ್ದು, ಮೇಕೆಗಳು ಮೇಯಿಸೋದಕ್ಕೆ ಲೋನ್ ಕೊಡ್ತಕ್ಕಂಥದ್ದು, ಕೋಳಿ ಫಾರ್ಮ್ಗಳಿಗೆ ಲೋನ್ ಕೊಡ್ತಕ್ಕಂಥದ್ದು, ಡೈರಿ ನಡೆಸೋದಕ್ಕೆ ಲೋನ್ ಕೊಡ್ತಕ್ಕಂಥದ್ದು, ಒಂದು ಅಂಗಡಿ ನಡೆಸೋದಕ್ಕೆ ಲೋನ್ ಕೊಡ್ತಕ್ಕಂಥದ್ದು, ಈ ಥರ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್, ಈ ಥರ ಎಂಪ್ಲಾಯ್ಮೆಂಟ್ ಅನ್ನು ಜನರೇಟ್ ಮಾಡ್ತಕ್ಕಂಥದ್ದು. ಏನು, ಊರಲ್ಲಿ ಮಗ್ಗ ನೀಡ್ತಕ್ಕಂಥವ್ರಿಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು, ಯಾರಾದರೂ 4 ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಯಾವುದೇ ಒಂದು ಕೈಗಾರಿಕೆನ ಸ್ಥಾಪನೆ ಮಾಡಿದ್ರೆ ಅವರಿಗೆ ಎನ್ಕರೇಜ್ಮೆಂಟ್ ಕೊಟ್ಟರಾಗ ಅವಾಗ ಏನಾಗುತ್ತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಅವಾಗ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. These are the key issues of rural development. ಇವು ರೂರಲ್ ಡೆವಲಪ್ಮೆಂಟ್ನ ಮುಖ್ಯಾಂಶಗಳು. ಏನು, ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ ಫಸ್ಟ್ ಮಾಡಬೇಕಾಗಿದೆ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್. ಹಳ್ಳಿಗಳಲ್ಲಿರ್ತಕ್ಕಂಥ ಜನರನ್ನ ಫಸ್ಟ್ ಡೆವಲಪ್ ಮಾಡಬೇಕು. ಅವ್ರು ಯಾವ ಥರ, ಅವರಿಗೆ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಕುಡಿಯುವ ನೀರು, ತರಬೇತಿ, ಇವುಗಳೆಲ್ಲವನ್ನು ಒದಗಿಸಿಕೊಡ್ತಕ್ಕಂಥ ಮುಖಾಂತರ. ನೆಕ್ಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್, ಭೂಮಿಯನ್ನ ಎಲ್ಲ ಜನರಿಗೂ ಸಮಾನವಾಗಿ ಹಂಚೋದ್ರ ಮುಖಾಂತರ. ಯಾಕಂದ್ರೆ ಭೂಮಿ ಸರಿಯಾಗಿ ಹಂಚಿಕೆಯಾಗಿಲ್ಲ, ಯಾವಾಗ ಅವಾಗ ಎಲ್ರಿಗೂ ದುಡಿಮೆ ಇರ್ತದೆ, ಎಲ್ರಿಗೂ ಬೆಳೀತಾರೆ, ಎಲ್ರಿಗೂ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ. ರಿಮೂವಲ್ ಆಫ್ ಪವರ್ಟಿ, ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಯಾವ ಥರ ಬಡತನ ನಿರ್ಮೂಲನೆ ಮಾಡಬೇಕಂದ್ರೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು, ಮತ್ತೆ ಇನ್ಕಮ್ ಜನರೇಟಿಂಗ್ ಅಸೆಟ್ಸ್ ಅನ್ನು ಕ್ರಿಯೇಟ್ ಮಾಡುವುದು, ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಹಳ್ಳಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು, ರೋಡ್ಸು, ಡ್ಯಾಮ್ಸು, ಇರಿಗೇಷನ್ ಪ್ರಾಜೆಕ್ಟ್ಸು, ಪವರ್ ಪ್ರಾಜೆಕ್ಟ್ಸು, ಸ್ಕೂಲ್ಸು, ಹಾಸ್ಪಿಟಲ್ಸು, ಬ್ಯಾಂಕ್ಸು, ಕಮ್ಯುನಿಕೇಷನ್, ಇವೆಲ್ಲವನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಜನರೇಷನ್, ಹಳ್ಳಿಗಳಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಮತ್ತು ಕಾಟೇಜ್ ಇಂಡಸ್ಟ್ರೀಸ್ ಅನ್ನ ಬೆಳೆಸೋದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ಅಗ್ರಿಕಲ್ಚರ್ ಮತ್ತು ಅಲೈಡ್ ಆಕ್ಟಿವಿಟೀಸ್ಗೆ ಎನ್ಕರೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. ದೀಸ್ ಆರ್ ದ ಕೀ ಇಶ್ಯೂಸ್ ಆಫ್ ರೂರಲ್ ಡೆವಲಪ್ಮೆಂಟ್.